ಕರ್ನಾಟಕದ ರಾಜಕೀಯದಲ್ಲಿ ಬಹುದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಇವತ್ತು ಡಿ ಕೆ ಶಿವಕುಮಾರ್ ಅವರು CM ಆಗಿ ಆಯ್ಕೆಯಾಗಿದ್ದು ಅದರ ಒಂದು ಉತ್ಸಾಹವನ್ನು, ಅದರ ಒಂದು ಏನು ಸೆಲೆಬ್ರೇಷನನ್ನು ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಮಾಡ್ತಾ ಇರುವಂಥ ಸದ್ಯ ನಮ್ಮ ಜೊತೆ ಅವರ ಬೆಂಬಲಿಗರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಇವತ್ತು ಏನು ಬಂಡೆಯಾಗಿ ಇದ್ದವರು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗಾಗಲೇ ಒಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ KPCC ಅಧ್ಯಕ್ಷರಾಗಿ ಪ್ರತಿ ಬೂತ್ ಮಟ್ಟದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡುವ ಮುಖಾಂತರ ರಾಜ್ಯದಲ್ಲಿ ಈಗಾಗಲೇ 3 ವರ್ಷಗಳ ಹಿನ್ನೆಲೆಯಲ್ಲಿ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಜೊತೆಗೂಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಧಿಕಾರ ತಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತನಿಗೆ ಹೈಕಮಾಂಡ್ ಅಭಯ ಹಸ್ತ ನೀಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಆಶೀರ್ವಾದವನ್ನು ಈಗಾಗಲೇ ಮಾಡಿದ್ದಾರೆ. ಈಗಾಗಲೇ 5 ಗ್ಯಾರಂಟಿ ಕೊಡುವ ಮುಖಾಂತರ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಮುಖ್ಯಮಂತ್ರಿಗಳಾಗಿಯೂ ಸಹಿತ ಅವರು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಅವರು ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳೋದ್ರ ಜೊತೆಗೆ ಇವತ್ತು ಆಶೀರ್ವಾದ ಮಾಡಿರ್ತಕ್ಕಂಥ ಪಕ್ಷದ ಹೈಕಮಾಂಡ್ ಎಲ್ಲ ಅಧ್ಯಕ್ಷರಿಗೆ, ಹಾಗೆಯೇ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಹಾಗೆಯೇ ಎಲ್ಲ ಪದಾಧಿಕಾರಿಗಳಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ವೇಣುಗೋಪಾಲ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ಕಾರ್ಯಕರ್ತರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ರಾಜ್ಯದ ಜನರಿಗೆ ಇದು ಒಂದು ಶುಭ ದಿನ, ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ದಿನ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾವು ನೋಡ್ತಾ ಇದ್ದೀವಿ, ನೀವು ಎಲ್ಲ ಬೆಂಬಲಿಗೂ ಕೂಡ ಅವರ ನಿವಾಸದ ಮುಂದೆ ನಿಂತ್ಕೊಂಡು ಒಂದು ಸಿಹಿ ಹಂಚುವುದರ ಮೂಲಕ ಒಂದು ಭರ್ಜರಿಯಾಗಿ ಒಂದು ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಹೇಳೋದಾದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ನಿಟ್ಟಿನಲ್ಲಿ ಈಗಾಗಲೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಇವತ್ತು ಕಾರ್ಯನಿರ್ವಹಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರಿಗೆ ಇದು ಒಂದು ದೊಡ್ಡ ಶಕ್ತಿ, ಹಾಗೆಯೇ ಅವರಿಗೆ ಜಯ ಸಿಕ್ಕಂತಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಡಿ ಕೆ ಅವರು ಇವಾಗ ಏನು CM ಆಗಿ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಸಿಗ್ತಿರೋಂಥ ಗೌರವ ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಬಂದವರು ಇವತ್ತು ಒಬ್ಬರು ಪಕ್ಷವನ್ನು ಕಟ್ಟಿ ಪಕ್ಷದ ಅಧ್ಯಕ್ಷರಾಗಿ ಇವತ್ತು CM ಸ್ಥಾನವನ್ನು ದಕ್ತಿರೋಂಥದ್ದು ತುಂಬ ಖುಷಿ ಕೊಡುವಂಥ ವಿಚಾರ. ಒಬ್ಬರು ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಅವಕಾಶ, ಈಗ ಅವರು ಸಾಮಾನ್ಯವಾಗಿ ಯಾವ ಸಭೆಗಳು ಹೇಳ್ತಿರ್ತಾರೆ, ನೀವು ಸಾಮಾನ್ಯ ಕಾರ್ಯಕರ್ತರಾಗಿ ದುಡೀರಿ, ನಿಮಗೆ ಅವಕಾಶಗಳು ತಾನಾಗಿ ಉಟ್ಕೊಂಡು ಬರ್ತವೆ ಅಂತ ಹೇಳ್ತಿರ್ತಾರೆ. ಹಾಗೆ ಅವರು ಕಾರ್ಯಕರ್ತರಾಗಿ ಪಕ್ಷನಿಷ್ಠೆಯಿಂದ ದುಡಿದೋದಕ್ಕೆ ಇವತ್ತು ಸಲ್ತಿರೋಂಥ ಗೌರವ ಅಂತ ನಾವು ಭಾವಿಸ್ತೀವಿ. ಇವಾಗ ಏನಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಅಹಿಂದ ಇವ್ರು ಏನಿದ್ದಾರೆ CM ಅವ್ರಿಗೂ ಕೂಡ ಇದರಿಂದ ಎಲ್ಲೋ ಒಂದು ಕಡೆ ಬೇಜಾರು ಅನ್ನುವಂಥದ್ದು ಕೂಡ ಹೊರ ಹಾಕ್ತಾ ಇರುವಂಥದ್ದು ಎಲ್ಲರೂ ಕೂಡ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆ ಥರದ್ದು ಏನು ಬೇಜಾರೇನಿಲ್ಲ. ಅವ್ರು ಸಾಮಾನ್ಯವಾಗಿ ಅವರು ಮುಂದಿನ ಏನು ಕಮಿಟ್ಮೆಂಟ್ ಆಗಿದ್ರು ಅದರಂತೆ ಅವರು ಬಿಟ್ಕೊಡ್ತೀವಿ ಅಂತ ಅವರು ಸ್ವಯಂಕೃತವಾಗಿ ಅವರೇನೇ ಹೇಳಿದ್ದಾರೆ, ಅವರ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಅದನ್ನು ನೇರವಾಗಿ ಹೇಳ್ದಿದ್ದಾಗ ಅವ್ರಿಗೇನೋ ಹೇಳ್ತಾ ಇದ್ದಾರೆ. ಅವ್ರಿಗೆ ನಾವು ಹಿಂದೆ ಯಾವ ಥರ ಕಮಿಟ್ ಆಗಿದೆ ಅದರಿಂದ ನಾನು ನಡ್ಕೊತಿದ್ದೀನಿ, ಇದರಲ್ಲಿ ಯಾರೂ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜನಕ್ಕೆ ಅವ್ರಿಗೆ ಅವ್ರ ಮನಸ್ಥಿತಿಗೆ, ಅವ್ರ ಭಾವನೆಗಳಿಗೆ ಒಂದು ಸ್ವಲ್ಪ ಅವ್ರ ಕಾರ್ಯಕರ್ತರಿಗೆ ಒಂದು ಬೇಸರ ಸಂಗತಿ ಇದ್ದೇ ಇರುತ್ತೆ. ಇವಾಗ ನಿಮ್ಮ ಸೆಲೆಬ್ರೇಷನ್ ನೋಡ್ತಾ ಇದ್ರೆ, ಇನ್ನ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿ, ಈಗಲೇ ಇಷ್ಟೊಂದೆಲ್ಲ ನೀವು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ. ಇನ್ನು ಅವರು ಪ್ರಮಾಣ ವಚನವನ್ನು ಅದೇ ಆದ್ಮೇಲೆ ನಿಮ್ಮ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಹೇಳೋದಾದ್ರೆ? ತುಂಬ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿ ಖುಷಿ ಪಡ್ತೀವಿ. ಇವಾಗ ಇನ್ನು CM ಆಗ್ತಾ ಇದ್ದಾರೆ ಅನ್ನೋ ಖುಷಿ, CM ಆದಮೇಲೆ ಇನ್ನೂ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ನಮ್ಮಾಗಿ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಮಗೆ ಬಹಳ ಖುಷಿ ಆಗುತ್ತೆ. ಹೌದೌದು. ಓಕೆ ಸರ್, ಎಸ್ ಸರ್, ಇದಾಗಿತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರ ಮಾತು. ಇನ್ನು ಏನು ಅವರು CM ಆಗಿ ಆ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅದು ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗತ್ತೆ ಅನ್ನುವಂಥದ್ದು ಅವರ ಬೆಂಬಲಿಗರ ಮಾತು. ಕ್ಯಾಮ್ರಾ ಪರ್ಸನ್ ಗಜೇಂದ್ರ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.